ಅಲ್ಲ ಕಣ್ಣ ಗೌರಿ, ಯಾಕೆ ಹಿಂಗ್ ಕುಂತಿ? ಅಲ್ಲ ಏನಾಗೈತಿ ಅಂತ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದೈತಿ ಅನ್ನೋ ಮಂಗ್ ಕುಂತಿದ್ಯಲ್ಲ, ಯಾಕೆ ಏನಾತೆ? ಅಯ್ಯ ಏನು ಅಂತ ಹೇಳೋಣ ಬರಚಿ. ಅಲ್ಲ ನೋಡು, ಬೋರ್ ಹಾಕ್ಸಿವಿ, ನೀರನ್ನ ಚೆನ್ನಾಗಿ ಸಿಕ್ಕಿವ ಅಂತ ಖುಷಿಯಿಂದನ ಅಡಿಕೆ ಗಿಡ ತೆಂಗಿ ಗಿಡ ಎಲ್ಲ ಇಕ್ಕಿದ್ವಿ. ಒಂದು ಈಟು ಬೋರ್ ಜಮೀನ್ ಇತ್ತು, ಅದಕ್ಕೊಂದಿಟ್ಟು ನೋಡಲ್ಲ ಕಡ್ಲೆ ಗಿಡ ಅದು ಇದು ಹಾಕಿದ್ವಿ. ಬೋರಾಗ ನೋಡಿದ್ರೆ ನೀರ್ ಬೋತಿಲ್ಲ, ಮಳ್ರಾಯ್ ಬೇರೆ ಯಾಕ ಊದ್ ಬಾದಾಳಾಗ್ಯವನಿ. ಅಲ್ಲ ಮಳೆ ಬಂದ್ರಲ್ವೇ ಬೆಳಗ್ಗೆಲ್ಲನ ಸಮೃದ್ಧಿಯಾಗಿ ನೀರಾಗದು. ಈಗ ಏನ್ ಮಾಡೋದಪ್ಪ ಅಂತ ಚಿಂತೆ ಆಗೈತಿ. ಈಗ ಬೋರಾಗ ಒಂದನಿ ನೀರ್ ಬತ್ತಿಲ್ಲ, ಈ ಪಾಟಿ ಬೆಳೆ ಅದು ಮಾಡಿದೀವಿ. ಏನಪ್ಪ ಎಟ್ಲಪ್ಪ ಅಂತ ಚಿಂತೆ ಆಗೈತಿ ಕಣಜಿ. ಹ್ಞೂ ಕಣೆ, ಯಾಕ ನೀ ನೋಡು ಎಲ್ಲಿ ನೋಡಿರು ಒಂದನಿ ಮಳೆ ಇಕ್ಕಿಲ್ಲ. ಅದೋ ಬೋತೈತೋ ಬರೋನೋ ಬೇಡವಾ ಅಂತ ಅದೇನ ಕುಂಡಿ ಕಣ್ಣಗಳು ನೀರು ಉದ್ರದಂಗೆ ಆಗ್ತೈತಿ ಅಂತಾರಲ್ಲ, ಹಂಗೆ ಅಲ್ಲೊಂದು ಒಂದೊಂದು ಹೊತ್ತು ಉದ್ರಿ ಹೊಟ್ಟೆ ತುಂಬಿಸುತ್ತೆ. ಮಾಡಾಗದು ನೋಡಲ್ಲ ಅತ್ತೆ, ಹಂಗೆ ಮಾಡಾಗೈತಿ. ಅದೇನ ಅಯ್ಯೋ ಹಂಗೆ ಈಟು ಒಟ್ಟು ಮಳೆ ಬರಲ್ಲ, ಆ ಪಾಟಿ ಮಳೆ ಬರ್ತೈತೆ ಹಂಗೆ ಮಾಡಾಗ್ತೈತೆ. ಅದು ಎತ್ತ ಹೋಗ್ತೈತೆ ಏನ್ ಕತೆನೋ, ಅದು ಮಳೆ ಎಂಬುದೇ ಬರೋಕ್ಕಿಲ್ಲ. ಯಾಕನ ಏನಾಗೈತೋ ಏನ್ ಕತೆನೋ. ಅಯ್ಯೋ ಬಾತಾಗ ಅದೇನೋ ಕಾಲ್ ಕೆಟ್ಟ ಕಾಗೆ ರಾಗಿ ತಿಂತಂತ ಈ ಜನಗಳ್ತ ಮಾಡ ಇದಕ್ಕೂ ಆ ಮಡ್ರಾಯ್ ಮಾಡೋ ಇದಕ್ಕೂ ಸರಿಯಾಗೈತಿ. ನಮ್ಮ ಕಾಲದಾಗೆ ಮಳೆ ಏನಾನ ಹಿಂಗೆ ಕೈ ಕೊಟ್ರೆ ಮಾಡೋರು ಅಂದ್ರೆ ಮಳ್ರಾಯನ್ ಮಾಡೋರು. ಮಳ್ರಾಯನ್ ಮಾಡಿದ್ರೆ ಮಳೆ ಬತ್ತೈತಿ ಅಂತ ಹೇಳ್ಬಿಟ್ಟು ಊರಾಗ ಜನ ಎಲ್ಲ ಸೇರ್ಕೊಂಡು ಮಳ್ರಾಯನ್ ಮಾಡಿ ಹಬ್ಬ ಹರ್ಷವೆ ಮಾಡ್ಬಿಟ್ಟು ಊರಿಗೆಲ್ಲ ಊಟ ಹಾಕರು. ಅವಾಗ ಹೇಳ್ದಂಗೆ ಮಳೆ ಬತ್ತಿತ್ತು. ಈಗ ಮಳ್ರಾಯನ್ ಮಾಡಿರು ಇಲ್ಲ, ಅವ್ರ ಅಪ್ಪಯ್ಯನ್ ಮಾಡಿರು ಇಲ್ಲ. ಅಯ್ಯೋ ಅದೇನೋ ಕಾಲ್ ಕೆಟ್ಟು ಕಾಗೆ ರಾಗಿ ತಿಂತ ಇವಳು ಹೇಳಿಲ್ಲಲ್ಲ, ಹಂಗಾಗೈತಿ ಬಾತಾಗೆ. ಏನ್ ಬರೋಣ ಅಂತ ಐತೋ ಯೋನ್ ಕತೆನ. ಅದಂದಲೇನ ಇಂದು ಕಾಲದಾರ ಹೇಳ್ತಾರೆ, ಮಳ್ರಾಯ ಎಂಟಿ ಮನೆಗಿದ್ದೆ ಇದ್ರೆ ಸಮೃದ್ಧಿಯಾಗಿ ನಾಡ್ಗೆಲ್ಲ ಮಳೆ ಆಗ್ತೈತಿ, ಸೂಳೆ ಮನೆಗೆ ಇದ್ರೆ ಮಳೆನೂ ಆಗಲ್ಲ ಏನೂ ಆಗಲ್ಲ ಅಂತಾನ. ಈಗ ಸಾಮಾನ್ಯಕ್ಕೆ ಮಳ್ರಾಯ ಸೂಳೆ ಮನೆಗೆ ಇದ್ದಿದ್ದಾನೋ ಏನ್ ಕತೆನೋ. ಇದು ಯಾತದ ಹಿಂಗೆ ಹೇಳ್ತೀಯ? ಅಲ್ಲ ಮಳ್ರಾಯಗೂ ಹಿಂಗೆಲ್ಲ ಯಾತದ ಸೂಳೆ ಪಳೆ ಎಂಬದಿರ್ತೈತಿ. ಸುಮಕು ಕತ್ತ ನೀನು ಭೂಗಣಿ ಹೇಳ್ತೀಯ ಮಂಗೆ. ಅಮ್ಮನಿ ಇಂದ್ಲು ಕಾಲದರು ಏನು ಕಾರಣ ಇಲ್ದಲೇನ ಹಂಗೆಲ್ಲ ಕತೆ ಪುರಾಣ ಮಾಡಿರಲ್ಲ. ಮತ್ತೀಗ ಮಳ್ರಾಯ ಎಂಟಿ ಮನೆಗಿದ್ರೆ ಎಂಟಿ ಏನ್ ಮಾಡ್ತಾಳೆ ಅಂದ್ರೆ ಒಡ್ದೋಗಿರ ಅಡಿಕೆ ಪಟ್ಟೆ ತೋರಿಸ್ಬಿಟ್ಟು, ನೋಡಿ ಮಹಾಸ್ವಾಮಿ ಭೂಲೋಕೆಲ್ಲ ಹಿಂಗಾಗೈತೆ, ನೀವು ಇಲ್ಲೇ ಕುತ್ಕೊಂಡ್ರೆ ಹೆಂಗೆ ಹೋಗ್ರಿ ಅಂತೇನೆ ಹೇಳ್ಕೊಳಿಸ್ತಾಳಂತೆ. ಅದೇ ಸೂಳೆ ಮನೆಗಿದ್ರೆ ಮಳ್ಳಿ ಮ್ಯಾಕ್ ರಾಗಿ ಒಯ್ದ್ಬಿಟ್ಟು ಎಲ್ಲ ಚೆನ್ನಾಗಿ ಸಿಕ್ತುಬಿಟ್ಟು ಹಚ್ಚಿಗಿರ್ತೈತಲ್ಲ ಅದನ್ನ ತೋರಿಸಿ, ನೀವು ಇಲ್ಲಿರ್ರಿ ಯಾವಾಗಲೂ ಇಲ್ಲೇ ಇರ್ರಿ ನೋಡ್ರಿ ಭೂಮಂಡ್ಲ ಹಚ್ಚೋಸ್ರಾಗೈತಿ ಅಂತ ಹೇಳ್ತಾಳಂತೆ. ಆಗ ಹಂಗೆ ಈಗ ಸಾಮಾನ್ಯ ಸೂಳೆ ಮನೆಗಿರ್ಬೇಕು ಮಳ್ರಾಯ, ಅದಕ್ಕೆ ಹಿಂಗಾಗಿರ್ಬೇಕು ಅನ್ನಿಸ್ತೈತಮ್ಮ. ಅಯ್ಯೋ ಎಂದ್ ಬರೋಣ ಅಯ್ಯೋ ಅಂತೈತ ಅಯ್ಯೋ ಕತೆನ ನೋಡು. ಮಾಡಾಗಿರೋದು ನೋಡಿದ್ರೆ ಅಯ್ಯೋ ಈಗ್ಲಾಗ್ಲ ಬೊತ್ತೈತೆ ನಮ್ಮಂಗೆ ಆಗ್ತೈತಿ. ದಿನ ಹಿಂಗೆ ಆಗ್ತೈತೆ, ಮಳೆನೂ ಇಲ್ಲ ಮಾರನೂ ಇಲ್ಲ. ಫ್ರೆಂಡ್ಸ್, ನಾನು ಆಗ್ಲಿಂದ ಏನ್ ಪ್ರಾಂಕ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಈಗ ಕಾನ್ಸೆಪ್ಟ್ ಸಿಕ್ಕೈತಿ. ಫ್ರೆಂಡ್ಸ್, ಪ್ರಾಂಕ್ ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಅಣ್ಣ ಬೇರೆ ಎತ್ತೋದ್ನ ಇವತ್ತು ಎಲ್ಲ ಏಸ ಹಾಕಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಪೂಜಾರಿ ಏಸನ ಎತ್ತೋದ್ನ ಏನ್ ಕತೆ ಬೋದ. ಬರ್ಲ ಏನ ರಾಪ್ನ ಅವಕೈರು ಏನೋ ಬೇಜಾರ್ ಮಾತಾಡ್ಕೊಂಡು ಮಾಡ್ರ ಬಗ್ಗೆ ಕುಂತೇವ್ರಿ. ಬಾ, ಇದೇ ಒಳ್ಳೆ ಟೈಮು ನಾವು ಪ್ರ್ಯಾಂಕ್ ಮಾಡಕ್ಕೆ. ಬಾ ರಾಪ್ನ. ಮಣಿ ಬೇಜಾರ್ ಮಾಡ್ಕೊಂಬಿಡ ಬಂದೆ. ಹೆಂಗೈತೆ ನನ್ ಮೇಕಪ್ ಸೆಣಕೈತಂಗ ಸರಿ ಟೈಮ್ ಆಗ್ತೈತಿ. ನಡಿ ಪ್ರ್ಯಾಂಕ್ ಮಾಡೋಣ. ಒಂದಾಗೆ ಏನ್ ಪ್ರ್ಯಾಂಕ್ ಮಾಡೋದು ಏನ್ ಕತೆ ಈ ತರ ಎಸ ಹಾಕಿ ಕರ್ಕೊಂಡ್ ಬಂದೈತಿಯಾ? ಏನ ಮಾಡ್ರಾಯ ಪ್ರ್ಯಾಂಕ್ ಮಾಡೋಣ ಬಾ. ಯಾಕ ನಮಸ್ಕಾರ ನೀನ್ ನಮಸ್ಕಾರ ತಿಕ್ಕೊಟ್ ಮಣ್ಣಯ್ಯ. ಏನ್ ಹೇಳು, ನಾವೇ ಇಲ್ಲಿ ಮಳೆ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದೀವಿ. ನಮಸ್ಕಾರ. ಗೌರಿ, ನೀನ್ ಇರ್ಬಾರ ಕಣೆ ನೀನು. ಪಾಪ ಎಮ್ಮೆ ಅಂತ ಚೆನ್ನಾಗಿ ನಮಸ್ಕಾರ ಅಂತ ಐತೆ. ಮಳ್ರಾಯನ್ ಸಿಟ್ಟು ತಕೊಂಡೋಗಿ ಎಮ್ಮ ಮೇಲೆ ತೋರಿಸ್ತಾಳೆ. ಅದೇನೋ ಕತ್ತೆ ಮೇಲೆ ಅತ್ತೆ ಮ್ಯಾಗ್ಲು ಸಿಟ್ಟು ಕೊತ್ತಿ ಮೇಲೆ ಅಮ್ಮಗೆ ಅಚ್ಚುಕಟ್ಟಾಗಿ ನಮಸ್ಕಾರ ಹೇಳು. ಸರಿ ಅಮ್ಮನಿ ಬೈಕೆ ಬಿಡಕಣವ. ಇವಳು ಯಾಕ ಬೇಜಾರಾಗಿದ್ದಾಳೆ. ಏನಾಗ್ಬೇಕು ಹೇಳ್ರಿ. ಮತ್ತೆ ಯೋನಿಲ್ಲ ಅಜ್ಜಿ, ಇವರು ನಮ್ಮ ಸ್ವಾಮೀಜಿಗಳು. ಇವರು ಅದೇನೋ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡಿ ಆ ಪರಶಿವನಿಂದ ಆಶೀರ್ವಾದ ಪಡ್ಕೊಂಡ್ ಬಂದವ್ರೆ. ಇವರು ಹೇಳ್ದಂಗೆ ಮಾಡಿದ್ರೆ ನಿಜವಾಗ್ಲೂ ಮಳೆ ಬರ್ತೈತೆ. ಅದಕ್ಕೆ ಇವರು ಊರೂರ್ ಮೇಲೆ ಎಲ್ಲಾ ಊರ್ಗೂ ಹೋಗಿ ಮಳೆ ಬರೋ ತರ ಮಾಡ್ತಾವ್ರೆ. ಅದಕ್ಕೆ ನಾವು ಈ ಊರಿಗೆ ಬಂದ್ವಿ. ಅದಕ್ಕೆ ನೀವು ಇಲ್ಲಿ ಕೊಂಡ್ರಲ್ಲ ಊರೊಳಕ್ ಹೋಗೋದಕ್ಕಿಂತ ಮುಂಚೆಗೆ ಹೊಲ್ದಾಗೆ, ಅದಕ್ಕೆ ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನು ನಿಜವಾಗ್ಲೂ ಈ ಸ್ವಾಮೀಜಿಗಳು ಮಳೆ ತರಿಸ್ತಾರೆ? ಅಯ್ಯೋ ಭಗವಂತ, ಸ್ವಾಮೀಜಿ ನಿಮಗೆ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ನಮ್ಮೂರಿಗೆ ಹಂಗನ ಯಾವ ಊರಾಗನ ಬರ್ದಂಗಿರ್ಲಿ, ನಮ್ಮೂರಾಗ ಮಳೆ ಬರಂಗ್ ಮಾಡ್ರಿ ಸ್ವಾಮೀಜಿ. ನಿಮ್ ಕೈ ಮುಗಿತೀನಿ, ನಿಮಗೆ ಕಾಲಿಗೆ ಬಿದ್ದು ಬಿಡ್ತೀನಿ. ತರಿಸ್ತೀನಿ. ಅದಕ್ಕೆ ಅಲ್ವೇ ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡ್ಕೊಂಡು ಬಂದಿರೋದು. ತರಿಸ್ತೀನಿ. ನಿಮ್ಮ ಊರಿಗೆ ಸಮೃದ್ಧಿಯಾಗಿ ಮಳೆ ಆಗ್ಬೇಕು ಅಂದ್ರೆ ನೀವು ಒಂದು ಯಾಗ ಹೋಮ ಮಾಡಿಸ್ಬೇಕು. ಹೋಮ ಮಾಡಿಸಿದ್ರೆ ದಿಟ್ಟವಾಗ್ಲೂ ಮಳೆ ಬರ್ತೈತಿ. ತಪಸ್ ಮಾಡಿದೀನಿ ಅಂತ ನೀವು ಈ ಸ್ವಾಮೀಜಿ ಹೋಮ ಅನ್ನೋದು ಬರ್ಲಿಲ್ಲ. ಯಾತದ ಬೇರೆ ಹೆಸರಲ್ಲಿ ಹೇಳಕ್ಕೆ ನಿಂತ್ಕೊಂಡ ನೀವು ನಿಜವಾಗ್ಲೂ ಯಾತದ ತಪಸ್ ಮಾಡಿ ಅವನಿ. ನೀನ್ ಹೇಳೋದು ದಿಟ್ವಯ್ಯ. ಆ ಹೋಮ ಅಮ್ಮ ಹೆಸರು ಹೇಳಕ್ ಬರ್ತೆ ಬೆಬ್ಬೆ ಅಂತ ಹಂಗೆ ಇವಯ್ಯ ನೋಡಿದ್ರೆ ಯಾಕೆ ಭಯ ಆಗ್ತೈತಮ್ಮ. ಸ್ವಾಮೀಜಿ ಅದೇನು ಹೇಳ್ರಿ ಸ್ವಾಮೀಜಿ, ಅದೇನಾಗ್ಲಿ ನಾವು ಊರ್ ಜನ ಎಲ್ಲ ಸೇರ್ಕೊಂಡು ಅದೇನು ಹೋಮ ಅದು ಮಾಡಿಸ್ತೀವಿ. ಅದೇನು ಎತ್ತ ಅಂತ ಹೇಳ್ರಿ ಸ್ವಾಮೀಜಿ. ಏನಿಲ್ಲ ಕಣಮ್ಮ, ಊರ್ ಜನ ಎಲ್ಲ ಸೇರ್ಕೊಂಡ್ರು ವಿವಸ್ತ್ರ ಹೋಮ ಅಂತ ಹೇಳ್ಬಿಟ್ಟು ಮಾಡಿಸಿರೆ
ನಿಜವಾಗ್ಲೂ ಮಾಡ್ಬತ್ತೈತ್ ಕಣಮ್ಮ. ಯಪ್ಪ ಅಪ್ಪ ಗೊತ್ತಾ ಆ ಓಮಕ್ಕೆ ಸ್ಯಾನೆ ದುಡ್ಡು ಖರ್ಚಾಗ್ತೈತೆ ಯೋನ್ ಕತೆನ. ಅಲ್ಲ ಸ್ವಾಮೀಜಿ ನೀವು ಅದ್ಯಾತದ ನಾವೆಂದು ಹೆಸರು ಕೇಳ್ದಿಲ್ಲದು ಹೆಸರು ಹೇಳ್ಬಿಟ್ಟು ಹೋಮ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ದುಡ್ಡು ಪಡ್ಡು ಯೋಟ್ ಖರ್ಚಾಗ್ತೈತೆ ಅದಕ್ಕೆ ಯೋನ್ ಏನ್ಬೇಕು ಅಂತ ಹೇಳ್ಬೇಕು ತಾನೆ. ಏನೋ ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನಗೆ ಭಯ ಆಗ್ತೈತಿ. ಅಲ್ಲ ನೀನ್ ಸುಮ್ನೆ ಯಾತದ ಈ ವಸ್ತ್ರ ಅಂತ ಹೇಳ್ಬಿಟ್ಟು ಅವ್ರ ಕೈ ಸಿಗಕ್ಕೆ ಗೂಸ್ ಕಿಸ ತಿಂದ್ಯಾ? ಪ್ರ್ಯಾಂಕ್ ಮಾಡಕ್ ಹೋಗಿ ಏಟ್ ತಿನ್ಬೇಕಾಗ್ತೈತೆ. ಹುಷಾರಾಗಿ ಪ್ರ್ಯಾಂಕ್ ಮಾಡು. ಏ ಅಮ್ಮಣಿ ಏನೋ ಆಗಕ್ಕಿಲ್ಲ ಸುಮ್ಕಿರು. ಹಂಗ ಅವ್ರೆ ನನಗೆ ಗೂಸ ಕೊಡಕ್ ಬಂದ್ರೆ ನೀನ್ ಅಡ್ಡ ಬಂದ್ಬಿಡಿವಿಂತೆ ಅವಾಗ ಸರಿ ಹೋಗ್ತೈತಿ. ಸರಿ ಕಣಯ್ಯ, ಅದೇ ನೀನಿಗೆ ಬೀಳೋ ಗೂಸ ನನಗೆ ಬೀಳಿ ಅಂತಾನೇನ. ಇದ್ಯಾಕ ಸ್ವಾಮೀಜಿ ಬರೇ ನೀವೇ ಗುಸು ಗುಸು ಪಿಸು ಪಿಸು ಅಂತಿದ್ದೀರಾ? ಅದ್ಯೋನು ಅದಕ್ಕೆ ಯೋಟ್ ಖರ್ಚಾಗ್ತೈತೆ ಅಂತ ನಮ್ಮ ಬೋರಜ್ಜಿ ಕೇಳೈತ್ ನೋಡ್ರಿ. ಅದ್ ಯೋಟ್ ಖರ್ಚಾಗ್ತೈತೆ ಅಂತ ಹೇಳಿರೆ ನಾವು ಎಲ್ಲ ಮಾಡಿಸ್ಬೋದು ಇಲ್ಲ ಅಂತ ಹೇಳ್ಬೋದು. ಏ ಅದಕ್ಕೆ ಸ್ಯಾನೆ ಖರ್ಚಾಗಕ್ಕಿಲ್ಲ ಕಣಮ್ಮ. ಮೊದಲಿಗ ಎಲ್ಲಾರು ಮಾನಗೋನನ್ ಮಾಡ್ರೈನ್ ಮಾಡ್ಕೊಂಡ್ ಬರೋದು. ಆಮೇಲೆ ಆಮೇಲೆ ಅಯ್ಯೋ ಆಮೇಲೆ ಅಂತ ರಾಗ ಹೇಳ್ತಿದ್ದೆ ಆತು. ಮುಂದ್ಕ ಅದ್ ಯೋನಂತ ಹೇಳ್ರಿ ಸ್ವಾಮೀಜಿ. ಆಮೇಲೆ ಏನಪ್ಪ ಅಂದ್ರೆ ನೀವು ಏನು ಅನಿಕೆಮಲ್ಲ ಅಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ಇದೊಳ್ಳೆ ಸೆನಕೈತೆ ಸ್ವಾಮೀಜಿ. ಕೈಯಾಗೆ ಇದಾತ ತಿಂಬದ್ ಇಟ್ಕೊಂಡು ಹುಡುಗರಿಗೆ ಕೊಡ್ತೀನಿ ಕೊಡಲ್ಲ ಅಂದಂಗಾತು. ಈಗ ಮಾಡ್ಬತ್ತೈತಿ ಇದ್ಯಾತದ ಹೋಮ ಮಾಡಿರಿ ಅಂತ ಹೇಳಿರಿ, ಯೋನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದು ಆಮೇಲೆ ಅಂತ ರಾಗ ಹೇಳ್ತಿದ್ರೆ ಅದ್ ಯೋನು ಎತ್ತಂತ ಒಂದಿಟ್ಟು ಹೊಸಿ ಅಚ್ಚುಕಟ್ಟಾಗಿ ಹೇಳ್ರಿ. ಏನಿಲ್ಲ ಕಣಮ್ಮ, ಅದೇ ಮನೆಗೊಂದೊಂದು ಮಡ್ರೈನ್ ಮಾಡ್ಕೊಂಡು ಎಲ್ಲರೂ ಮನೆಗಿರೋರು ಎಲ್ಲರೂ ಬರೀ ಮೈಗೆ ಮಡ್ರೈನ್ ಹೊತ್ಕೊಂಡು ಊರ್ ತುಂಬ ಆಡಾಡ್ಕೊಂಡು ಓಡಾಡ್ಕೊಂಡು ಆಮೇಲೆ ಎಲ್ಲ ಚೆರ್ಕೊಂಡು ಅಡುಗೆ ಹಬ್ಬ ಮಾಡ್ಕೊಂಡು ಆಮೇಲೆ ಊರವ್ರಿಗೆಲ್ಲ ಮುಂಬಕ್ಕಿಕ್ಕಿ ಮಡ್ರೈನ್ ಆಡಾಡ್ಕೊಂಡು ಮಡ್ರೈನ್ ಕರೆದ್ರೆ ಕೇಳ್ದ ಮಡ್ರೈ ಭೂಮಿಗೆ ಓಡ್ಬತ್ತನ್ ಕಣವ. ಅಷ್ಟೇ ಮಾಡ್ಬೇಕಾಗಿರೋದು. ಅಯ್ಯೋ ಏನೋ ಈಗ ದೇವ್ರಣೆಗೂ ಬಿದ್ವು ಬೂಸ ನಿಂಗೆ ಅಂತಾನ. ಅಲ್ಲ ಇಂತವೇ ನೀನು ಐಡಿಯಾ ಹೇಳ್ಕೊಡೋದು. ಯೋನ ಮಾಡ್ರೆ ಪ್ರ್ಯಾಂಕ್ ಮಾಡು ಅಂದ್ರೆ ಈಗ ಬಟ್ಟೆ ಬಿಚ್ಕೊಂಡು ಊರ್ ತುಂಬಾ ಓಡಾಡ್ಬೇಕು ಅಂತ ಹೇಳಿದ್ಯಾ. ಈಗ ಈ ಜನ ನಿನ್ ಸುಮ್ನೆ ಬಿಟ್ಟರೆ ಯಪ್ಪ, ನಾನಂತೂ ಇಲ್ಲಿಂದ ಎಸ್ಕೇಪ್. ನೀನುಂಟು ಅವನುಂಟು ಏನನ್ನ ಮಾಡಿ ಕೇಳ್ರಿ, ನಾನ್ ಈ ಆಡ್ತಾಗಿಲ್ಲಪ್ಪೋ ಇಲ್ಲ. ಯೋ ಸ್ವಾಮೀಜಿ ಅಂತ ಹೇಳ್ತೀನಿ, ನಿನ್ ಮಾನ ಮರ್ಯಾದೆ ಐತೇನಯ್ಯ ನಿನಗೆ? ಅಲ್ಲ ಊರ್ ತುಂಬಾ ಬಟ್ಟೆ ಬಿಚ್ಚಿ ಹಾಕೊಂಡು ಓಡಾಡ್ಬೇಕು ಅಂತ ಹೇಳ್ತೀಯಲ್ಲ, ನಿನಗೆ ಜ್ಞಾನ ಐತೆ ಹೆಂಗೆ? ಅಲ್ಲ ಈ ಪಾಟಿ ಕತ್ ವಯಸ್ಸೈತೆ ಹಿಂಗೇನ ಮಾಡಿ ಮಾಡ್ಬೋದೈತೆ ಅಂತ ಯಾ ತಪಸ್ ಮಾಡ್ಕೊಂಡಿರ್ತಿದೆ? ಅಯ್ಯೋ ನಿನಗೆ ಮಾನ ಮರ್ಯಾದೆ ಇಲ್ವಿ? ಇಡ್ಕಡ್ರೆ ಈಗ ಯೋರಿಕ್ಕನೆ ಒಯ್ಯೋನ ಅಜೋ ನಿನಗೆ ನಾಚಿಕೆ ಆಗಲ್ವೇ? ನಿನ್ನ ಯಾರನ್ನ ಸ್ವಾಮೀಜಿ ಅಂದ್ರೆ ನಮ್ಮನ್ನ ಮಕ್ಕೋಗಿತಾರೆ. ಅಲ್ಲ ಯೋನೋ ಯಾವ್ದೋ ಓಮನೋ ಪೂಜೆನೋ ಯೋನೋ ಹೇಳ್ತೀಯ ಅಂದ್ರೆ ಇಂಥವೇ ಹೇಳೋದು ನಿನಗೆ ನಾಚಿಕೆ ಆಗಲ್ವೇ? ಅದು ಹೆಂಗಸು ತಪ್ಪಂದು ಹಿಂಗೆ ಹೇಳ್ತೀಯಲ್ಲ, ನೀನು ಮಾನ ಮರ್ಯಾದೆ ಇಲ್ವೇ ನಿನಗೆ? ಏ ಬೋರಜ್ಜಿ, ಅಮ್ಮಣಿ ಸುಮ್ಮಕ್ ನಿಂತ್ಕೊಂಡ್ರೆ ಒಂದಿಟ್ಟ ಅದು ಯೋನ್ ಹೇಳ್ತಾರ ಹೊಚ್ಕೊಟ್ಟಕ್ಕೆ ಕೇಳೋಣ. ನಿಜವಾಗ್ಲೂ ನೀವು ಮಾಡೋ ಬೋರಂಗಿದ್ರೆ ಹಂಗ್ ಮಾಡಿದ್ರಾಗ ಏನ್ ತಪ್ಪೇಳು? ಸದ್ಯ ಈ ಪಾರ್ಟಿ ಎಲ್ಲ ಲಕ್ಷಾನ್ ರೂಪಾಯಿ ಲುಕ್ಸಾನ್ ಆಗ್ತೈತಿ. ಮಾಡಕ್ಕೆ ನೋವೇ. ಸದ್ಯ ಬೋರ್ರಂಗ ಒಂದನಿ ನೀರಿಲ್ಲ, ಆಮೇಲೆ ತೋಟ ತುಡ್ಕೆಲ್ಲ ಒಣಗೋಗ್ತೈತೆ, ಇಕ್ಕಿರೋ ಬೆಳೆಲ್ಲನ ಹೊಟ್ಟೆಕಾಯಿ ಆಗೈತೆ ಅಂತ ಚಿಂತೆ ಮಾಡ್ತಿದ್ರೆ ಅವ್ರು ಏನ್ ಹೇಳ್ಬಾರದು ಹೇಳಿರೋ ಅಮ್ಮಂಗೆ ಇವ್ರಿಬ್ರು ಹಂಗೆ ಹೆಗರಾಡ್ತಾವ್ರ. ಅದಕ್ಕೆ ಒಂದಿಟ ಸುಮ್ಮನೆ ನಿಂತ್ಕೇಳ್ರಿ ನೋಡೋಣ ಸ್ವಾಮೀಜಿ ಏನ್ ಹೇಳ್ತಾರೆ ಅಂತ ಗೊತ್ತಾಗ್ತೈತಿ. ಅಯ್ಯೋ ಗೌರಿ, ನಿನ್ ತಲೆಗೇನು ಬುದ್ಧೈತೆ ಇಲ್ಲ ಲೊದ್ದೈತ? ಅವ್ರು ಏನ್ ಗೊತ್ತಿ ಹೇಳಿದ ಮೊಯ್ಯಾಗ ಒಂದೀಟು ಬಟ್ಟೆ ಇಲ್ದಂಗೆ ಊರ್ ತುಂಬ ಓಡಾಡ್ಬೇಕಂತ ಓಡಾಡ್ತೀಯ ನೀನು? ಮುಚ್ಕೊಂಡು ನಿಂತೆ ಒಂದಿಟ. ಮಳೆನೂ ಬರಲ್ಲ ಮಾರು ಬರಲ್ಲ ಸುಮ್ನೆ ಇವರು ಡೋಂಗಿ ಸ್ವಾಮೀಜಿ ಇವರು ಹಂಗೆ ಹೇಳಿದ್ದು. ಅಯ್ಯೋ ಭಗವಂತ, ನಾನೇನೋ ಅನ್ಕೊಂಡೆ ಇದಾಟದ ಸೀರಿದಂಗಿರನ ಸೌಲಿಲ್ ಅಂಗದಾಗೇನೋ ಅನ್ಕೊಂಡೆ. ಅಯ್ಯೋ ಭಗವಂತ, ಜೋ ನೀನೇನಜ ಇಂತ ಸ್ವಾಮೀಜಿ ಆಗಿದ್ಯಾ? ಕಾಳು ಸ್ವಾಮೀಜಿ ನೀನು? ಅಲ್ಲ ಮಾನ ಮರ್ಯಾದೆ ಐತೆ, ಮಾನ ಮರ್ಯಾದೆ ಇದ್ರೆ ಹೆಂಗು ಸುತ್ತಾಗ ಬಂದು ಹಿಂಗೆ ಮಾತಾಡೋದು ನೀನು? ನಿನಗೂ ಬುದ್ಧಿಲ್ವೇ? ಆಗ ಅಂತ ಸ್ವಾಮೀಜಿ ಜೊತೆ ಓಡಾಡ್ತಿದ್ಯಲ್ಲ, ನಿನಗೂ ಏನೋ ಅನ್ಸಲ್ವೇ? ಅಲ್ಲ ಇಂಥವೆಲ್ಲ ಹೇಳಕ್ ನಿಮ್ಗೆ ಮನ್ಸಾತು ಹೆಂಗ್ ಗೊತ್ತೈತಮ್ಮ? ಅಲ್ಲ ನೀನೊಂದ್ ಹೆಂಗ್ಸಾಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಒಯ್ಯ ಹಂಗೂ ಸುಮ್ಮನೆ ನಿಂತಿದ್ಯಲ್ಲ, ಕ್ಯಾಕ್ರಸ್ ಮಾಕೋಗ್ಯಾಕಾಗಲ್ವೇ ನಿಂಗೆ? ಅದೇಯ ಗಂಡಸ್ರು ತಗೋಗಿ ಇವನ್ನೆಲ್ಲ ಹೇಳಿರಿ ಯೋರ್ ಇಕ್ತಾರೆ ಅಂತ ಇಲ್ಲಿ ಹೆಂಗಸ್ರು ನೋಡ್ ಬಂದೇವ್ ನೀವಯ್ಯ. ಬೊರಜಿ ನೀನ್ ಹೇಳಿದೆ ಗೀಟ ಸರಿಯಾಗಿ ಯೋರ್ ಇಕ್ಬೇಕು ಇವಯ್ಯನ್ನ. ಇವನು ನೀನ್ ಹೇಳ್ದಂಗ್ ಕಾಳಸ್ವಾಮಿನೇ ಅನ್ನಿಸ್ತೈತೆ. ಕಾಳಸ್ವಾಮಿ ಅಲ್ಲ, ಜೋಲ್ಸ್ವಾಮಿ ಇವನು. ಯಾಕ ನೀವು ಮಳಿಲ್ಲ ಅಂತಿದ್ರಿ, ಅದಕ್ಕೆ ಈ ಸ್ವಾಮೀಜಿ ನಮ್ ಸ್ವಾಮೀಜಿ ಮಳೆ ಬರಕ್ಕೆ ಏನೋ ಒಂದು ಉಪಾಯ ಹುಡುಕಿಯವ್ರಿ. ಇಷ್ಟ ಇದ್ರೆ ಹೂ ಅಂದ್ರೆ ಇಷ್ಟ ಇಲ್ದಿದ್ರೆ ಇಲ್ಲ ಅಂದ್ರೆ ಅದಕ್ಕೆ ಕೀಪಾಟಿ ನಮ್ ಸ್ವಾಮೀಜಿ ಬೈತಾ ಇದ್ದೀರಾ ನೀವು? ಇದೆಲ್ಲ ತಪ್ಪು, ಹಂಗೆಲ್ಲ ಬೈಯಂಗಿಲ್ಲ. ನಿಮ್ಗೆ ಕೆಟ್ಟದಾಗ್ತೈತಿ ಹಿಂಗೆ ಸ್ವಾಮೀಜಿ ಎಲ್ಲ ಕೆಟ್ಟಾಗ ಬೈದ್ರೆ. ನಾವು ಸ್ವಾಮೀಜಿಗಳನ್ನ ದೇವ್ರು ಅಂತೀವಿ, ನೀವು ದೇವ್ರನ್ನ ಹಿಂಗ್ ಬೈದ್ರೆ ನಿಜವಾಗ್ಲೂ ಮಾಡ್ಬರ್ತೈತೇನ್ ಹೇಳು? ಸರಿ ಕಣವ, ನಿಮ್ ಸ್ವಾಮೀಜಿ ದೇವ್ರು ಅಂತ ಹೇಳ್ತಾ ಇದೀಯಲ್ಲ, ಈಗ ದೇವ್ರು ಇಲ್ಲಿ ನಿಂತ ಜಾಗದಾಗ ಮಳೆ ತರಿಸ್ಬೇಕು. ನೋಡೋಣ ನಿಮ್ ಸ್ವಾಮೀಜಿ ದೇವ್ರ ಇಲ್ಲ ಕಾಳ ದೇವ್ರ ಅಂಬೋದು ಗೊತ್ತಾಗ್ತೈತಿ. ಬರಜ್ಜಿ ಒಳ್ಳೆ ಪಾಯಿಂಟ್ ಹಾಕಿದ್ಯಾ. ಈಗ ಯಾಕ ನಮ್ ಸ್ವಾಮೀಜಿ ದೇವ್ರು ಅಂತ ಹೇಳ್ದಲ್ಲ, ಈಗ ಇಲ್ಲೇ ನಿಂತ ಜಾಗದಾಗೇನ ಮಳೆ ತರಿಸ್ಬೇಕು ನಿಮ್ ಸ್ವಾಮೀಜಿ. ಇಲ್ಲ ಅಂದ್ರೆ ನಾವು ಮೂವರು ಸೇರಿಕೊಂಡು ನಿಮ್ ಸ್ವಾಮೀಜಿ ಅಂದ್ರೆ ನಿಮ್ ದೇವ್ರ ಗ್ರಾಚಾರ ಬಿಡಿಸ್ಬಿಡ್ತೀವಿ. ನೋಡಮ್ಮ, ನಾನ್ ಹೇಳಿದ್ದು ನಿಜ. ಆ ಹೋಮ ಮಾಡಿದ್ರೆ ಕೇಳ್ದ ಮಾಡ್ರಾಯ ಭೂಮಿ ಬೋತಾನೆ. ಈಗ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನೀವು ಆ ಹೋಮ ಮಾಡ್ತೀನಿ ಅಂತಂದ್ರೆ ನಾವೇ ಮುಂದೆ ನಿಂತ್ಕೊಂಡು ಆ ಹೋಮನ ಸುಸೂತ್ರವಾಗಿ ನಡೆಸ್ಕೊಡ್ತೀವಿ.
ಲೇ ಗೌರಿ ಇವ್ನು ಯಾವನ ಹುಟ್ಟು ಕಾಳು ಸ್ವಾಮಿ ಕಣಿ ಇವನು ಅಲ್ಲೆಲ್ಲ ನಿನ್ ಗಂಡ ಕುಂತೇವನಲ್ಲ ಕಾರಿ ಈಗ ನಿನ್ ಗಂಡನು ಬರ್ಲಿ ಸರಿಯಾಗಿ ಎಲ್ಲ ಸೇರ್ಕೊಂಡು ಯೋರಿ ಕಣ ಹೇಳ್ದೆ ಕೇಳ್ದೆ ಹಿಂಗೆ ಊರಕ್ ಹೋಗ್ದಂಗೆ ಹಿಂಗೆ ಈ ಊರಿಂದ ಆಚೆಗೆ ಓಡೋಗ್ಬಿಡ್ಬೇಕು ಇವನು ಕಾಳು ಸ್ವಾಮಿ ಇವನು ಕರಿ ನಿನ್ ಗಂಡನ. ಅಯ್ಯೋ ಅಜ್ಜಿ ಅಜ್ಜಿ ಕೋಪ ಮಾಡ್ಕೋಬೇಡ್ರಿ, ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ. ನೀವು ಈ ತರ ಸೀರಿಯಸ್ ಆಗಿ ಗಂಡಸ್ರನ್ನೆಲ್ಲ ಕರೆದು ಗಲಾಟೆ ಮಾಡಬೇಡಿ ಅಜ್ಜಿ. ಅಜ್ಜಿ ಯಾಕ ಬೈಕೆ ಬೇಡ್ರಿ, ನಾನು ಯಾ ಸ್ವಾಮೀಜಿನೂ ಅಲ್ಲ ಏನು ಅಲ್ಲ. ಯೋ ನೀನು ಮೊನ್ಸಲ್ವೇ, ನೀನು ಒಟ್ಟು ಕಾಣತೀನಲ್ವೇ, ನಾವೇ ಮಾಡಿಲ್ಲ ಮಾರಿಲ್ಲ ಅಂತ ಹೇಳಿ ಕಂಡ್ಬಿಟ್ಕೊಂಡು ಅಯ್ಯೋ ದೇವ್ರೇ ಶಿವನೇ ಎಂದಪ್ಪ ಮಾಡ್ಬೋದೈತಿ ಅಂತ ನಮಗೆ ಟೆನ್ಷನ್ ಆಗೈತೆ. ಈ ವೈಗೆ ತಮಾಷೆ ಮಾಡಕ್ಕೆ ಅಲ್ಲೆಲ್ಲ ಹೋಗಿ ಮಾಡೋರು ಹೋಗಿ ಇಲ್ಲೆಲ್ಲ ಬಂದು ತಮಾಷೆ ಮಾಡೋದು ನಿಮ್ಗೆ ಸಲ್ಲಾಟ ಆಗ್ತೈತೆ. ನಮಗೆ ಪ್ರಾಣಿ ಯಾಕಪ್ಪ ಐತೆ ಅಮ್ಮಂಗ ಆಗೈತೆ ರೈತರಿಗೆ. ನಿಮ್ಗೆ ಹೊಡೆಯಲ್ಲ ಹೋಗ್ಲಿಲ್ಲ ಮ್ಯಾಲ ಸೀಲಿಲ್ಲ ಅಮ್ಮಂಗೆ. ಅಲ್ಲ ಸಲ್ಲಾಟ ಮಾಡಕ್ ಇದೇನೆ ಬೇಕಾಗಿರೋದು ನಿಮ್ಗೆ. ಸದ್ಯನ ರೈತರೆಲ್ಲ ಮಳೆ ಇಲ್ಲವಲ್ಲಪ್ಪ ತಾಟ ತುಡ್ಕೆ ಒಣಗ್ತಾವಲ್ಲಪ್ಪ ಅಂತ ಚಿಂತೆ ಮಾಡ್ತಾವ್ರೆ. ಇವ್ರಿಗೆ ತಮಾಷೆ ನಿಮಗೆ ಜ್ಞಾನಮತಿ ಇಲ್ಲ, ನಿಮ್ಗೆ ಮಾಡಕ್ಕೆ ಹೋಗ್ತಾನಿಲ್ಲ. ಅದಕ್ಕೆ ಇಲ್ಲಿ ಬಂದು ಇದ್ಯಾತ ತಮಾಷೆ ಮಾಡ್ಕೊಂಡು ಅಲ್ ಬಿಡ್ತಿದ್ದೀರ ಅಲ್ಲ. ತಮಾಷೆ ಮಾಡ ಇಷ್ಟೇನೆ ಸದ್ಯನ. ಅಯ್ಯೋ ಭಗವಂತ ಮಳೆ ಅಂತ ಬದೈತೆ ಅಂತ ಎಲ್ಲ ಕೊಂಡ್ಕೊಂಡ್ ಬಿಟ್ಕೊಂಡು ನೋಡ್ತಾವ್ರೆ. ಇವ್ರಿಗೆ ತಮಾಷೆ ಒಂದಿಟ್ಟ ತಮಾಷೆ ಮಾಡೋದನ್ನು ಯಾ ಇಷ್ಟಿದಾಗ ತಮಾಷೆ ಮಾಡ್ಬೇಕು, ಯಾ ಇಷ್ಟಿದಾಗ ತಮಾಷೆ ಮಾಡ್ಬಾರ್ದು ಅನ್ನೋದು ನಾ ಕಲ್ತ್ಕೊಳ್ರಿ. ಇಂಥ ಇಷ್ಟಿದಾಗಲ್ಲ ತಮಾಷೆ ಮಾಡೋದು. ಬರಜ್ಜಿ ನಾನು ಹೇಳಿಲ್ವೇ ಇವಯ್ಯ ಸ್ವಾಮೀಜಿ ಅಂತಾನೆ, ನನ್ಗೆ ಯಾಕೆ ಇವೈ ನೋಡಿ ಸ್ವಾಮೀಜಿ ಅನ್ಸಲ್ಲ ಅಂತಾನ. ನೋಡ್ ನನ್ ಮಾತು ನಿಜ ಆತ. ಸರಿ ಅಕ್ಕ ಬೈಕೆ ಬೇಡ್ರಿ, ತಪ್ಪಾತು. ನಾವು ಈ ಇಸ್ಸಿದಾಗ ತಮಾಷೆ ಮಾಡಿದ್ದು. ನಾವು ನಗೆಲಕ್ಕನ್ನ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೀವಿ. ಅದ್ರಾಗೆ ಈ ತರ ತಮಾಷೆ ಮಾಡಿ ವಿಡಿಯೋ ಹಾಕ್ತಿವಿ. ಅದನ್ನ ನೋಡಿ ಜನ ಎಲ್ಲ ನೋಡಿ ಖುಷಿ ಪಡ್ತಾರೆ. ಅದಕ್ಕೆ ಇವತ್ತು ಹಿಂಗ್ ಮಾಡೋಣ ಅಂತ ಬಂದ್ವಿ. ನಿಮ್ಗೆ ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಅಕ್ಕ. ನಾವ್ ಇಟ್ಟತ್ತು ಮಾಡಿದ್ದು ಬರೀ ತಮಾಷೆಗೋಸ್ಕರನ ಈ ತರ ಎಲ್ಲ ಮಾಡಿವಿ. ಬೈಕೆ ಬಿಡ್ರಿ ಕಣಕ್ಕ. ಅದೇನೋ ಬೆಕ್ಕಿಗೆ ಸೆಲೆಕ್ಟ್ ಇಲ್ಲಿ ಪ್ರಾಣ್ ಸಂಕಟವಂಗೆ ನಿಮಗ್ ತಮಾಷೆ, ನಮಗೆ ಪ್ರಾಣ್ ಸಂಕಟ. ನಿಮ್ಗೆ ಅದೇ ವಿಡಿಯೋ ನೋಡಿ ಮಸ್ತಾಗೆ ಯಾಕದ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ, ಅದಕ್ಕೆ ನೀವ್ ಈ ತರ ಮಾಡ್ತೀರಾ. ನಮ್ಮ ವಿಡಿಯೋ ಗೋಳಿನ ವಿಡಿಯೋ ನೋಡಿ ಯಾರ ರೈತರಿಗೂ ಸಹಾಯ ಮಾಡೋ ಮನ್ಸು ಯಾರಿಗೂ ಇಲ್ಲ. ರೈತರು ಗೋಳ್ ಕೇಳೋರು ಯಾರು ಹೇಳು? ನಿಮ್ ಖುಷಿ ನಿಮ್ಗೆ, ನಮ್ ಕಷ್ಟ ನಮ್ಗೆ. ತಮಾಷೆ ಯಾಕ ತಮಾಷೆ ಅಂದ್ರು ಯಾಕಕ್ಕ ಈ ಪಾಟಿ ಸಿಟ್ ಮಾಡ್ಕೊಂತೀಯ? ನೀನ್ ನೋಡಕ್ಕೆ ಎಂತ ಚೆನ್ನಾಗಿದೀಯ. ಸಿಟ್ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣಲ್ಲ, ಒಂದಿಟ್ಟು ನೋಗಾಕು. ನಾನ್ ನೋಡಕ್ ಅಷ್ಟ್ ಚೆನ್ನಾಗಿದ್ದೀನಿ. ಸರಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ನೀವು ಏನೋ ನಾಲ್ಕು ನೋಗ್ಲಿ ಅಂತ ಹಿಂಗೆಲ್ಲ ಮಾಡಿದ್ದೀರಾ. ಸರಿ ಬಿಡು ಬರಾಜಿ, ಬೈಕೆ ಬಿಡ. ಏನೋ ತಮಾಷೆ ಹಿಂಗೆಲ್ಲ ಮಾಡ್ಯಾವ್ರೆ. ನೀನು ನಗು, ಅದೇ ಕೊಳ್ಳೆ ಹ್ಯಾಪ್ ಮರ ಹಾಕಿ ನಿಂತಿದೀಯ. ಸರಿ ಅದ್ ಗೌರಕ್ಕ ನೀನು ಒಳ್ಳೆ ಸೆನಕಿದೀಯ ಅಂತಿದಂಗೆ ಇರೋ ಬರ ಅಲ್ಲೆಲ್ಲ ಬಿಟ್ಬಿಟ್ಟಣ. ನೀನ್ ಹೇಳೋದು ದಿಟ್ವೆ ಕಣಿ. ನೋಡ ಅಯ್ಯಪ್ಪ ಸೆನಕಿದೆಯಾ ಅಂತಿದಂಗೆನ 32 ಅಲ್ಲು ಕಿಸ್ತು ಬಿಟ್ಲು. ಸರಿ ಅಣ್ಣ, ಯೋನ ಬಿಡ್ರಿ, ಆಗಿದ್ದಾತು. ಈಗ ಏನೋ ನಮ್ಮನ್ನ ನೋಡ್ನಾಗ ಖುಷಿ ಪಡ್ತಾರೆ ಅಂದ್ರೆ ನಮಗೂ ಖುಷಿನೇ ಅಪ್ಪ. ಆದ್ರೆ ಈ ಮಾಡ್ರಾಯಿಗೆ ಮಾತ್ರ ನಮ್ ಖುಷಿ ನೋಡಿ ಯಾಕ ಬೇಜಾರಾಗೈತಿ ಅನಿಸ್ತೈತಿ. ನಾವು ಖುಷಿಯಾಗಿರೋದು ನೋಡಕ ಮಾಡ್ರಾಯಿಗೂ ಇಷ್ಟ ಇಲ್ಲ ಅನಿಸ್ತೈತಿ. ಯಾಕನ ಮಳೆ ಬರ್ದಂಗೆ ಮುಗ್ಲಿಗೆ ಹೋಗಿ ಸೇರ್ಕೊಂಡೈತಿ. ಈ ಮಳೆ ಯಾವಾಗ ಬರೋಣ ಅಂತೈತೋ ಯೋನ್ ಕತೆನ. ಸರಿ ನಾವೇನು ಬೇಜಾರ್ ಮಾಡ್ಕೊಂಬಲ್ಲ, ಹೋಗ್ರಿ. ಯಪ್ಪ ಅಜ್ಜಿ, ಯಾಕ ನೀವ್ ಎಲ್ಲ ಸೇರ್ಕೊಂಡು ನಮ್ಮ ಅಣ್ಣಯ್ಯನ ಒಯ್ತಿರೋ ಅಂತ ಭಯದಂಗಾಯ್ತು. ನೀವೆಲ್ಲ ಸೇರ್ಕೊಂಡು ಗೂಸ ಕೊಡ್ತೀರೇನೋ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸರಿ ಹೆಂಗ ನೀವೆಲ್ಲ ಖುಷಿಯಾಗಿದ್ದೀರಲ್ಲ, ನಮಗೂ ಖುಷಿನೇ. ಈ ಖುಷಿ ನೋಡಿ ಮಲ್ರಾಯಿಗೂ ಖುಷಿಯಾಗಿ ಮಲ್ರಾಯನೂ ಭೂಮಿಗೆ ಬತ್ತ ನೋಡ್ತಾ ಇರ್ರಿ. ಸರಿ ಯಾಕ ನಾವಿನ್ ಹೋಗ್ ಬರ್ತೀವಿ, ಏನು ಅನ್ಕೆ ಬೇಡ್ರಿ. ನಾವ್ ಈಟತ್ತು ಮಾಡಿದ್ದು ತಮಾಷೆಯ. ಬೈಕೆ ಬೇಡ್ರಿ, ನಾವಿನ್ ಹೋಗ್ ಬರ್ತೀವಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದೇ ತರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.